ಇವತ್ತು ಮುಖ್ಯಮಂತ್ರಿ ಬಜೆಟ್ 15 ಅಲ್ವಾ 16ನೇ ಆಯವ್ಯಯನ್ನು ಮಂಡಿಸಿದ್ದಾರೆ. ಬಹಳ ಬಹುಶಃ ವಿರೋಧ ಪಕ್ಷದವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಅನ್ಕೊಂಡಿದ್ರು ಅಭಿವೃದ್ಧಿ ಇರುವಂತ ಬಜೆಟ್ ಕೊಡಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಯಶಸ್ವಿಯಾಗಿದೆ. ರಾಜ್ಯ ಇವತ್ತು ರಾಷ್ಟ್ರದ ಬೊಕ್ಕಸಿಗೆ ಅತಿ ಹೆಚ್ಚು ಹಣ ನೀಡತಕ್ಕಂತ ರಾಜ್ಯ ಅಂದ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮತ್ತು ಅತಿ ಹೆಚ್ಚು ತೆರಿಗೆ ನೀಡುವಂತದ್ದು, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರುವಂತಹ ರಾಜ್ಯ ಕರ್ನಾಟಕ ಆಗಿದೆ. ಮತ್ತು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಒಂದು ಸಾಮಾಜಿಕ ನ್ಯಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಿರತಕ್ಕಂಥ ಬಜೆಟ್. ಅದರಿಂದ ಇದು ಬಹುಶಃ ನನಗನ್ಸುತ್ತೆ ಐತಿಹಾಸಿಕವಾದಂತಹ ಒಂದು ಬಜೆಟ್ ಇದು. ಮತ್ತು ಬೆಂಗಳೂರು ನಗರಕ್ಕೂ ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. 3,000 ಇದ್ದಿದ್ದನ್ನು 7,000 ಕೋಟಿ ಮಾಡಿದ್ದಾರೆ. ಮತ್ತು ನೀರಾವರಿಗೆ, PWDಗೆ, ಗ್ರಾಮೀಣಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಒಂದು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಇದು ಒಂದು ಯಶಸ್ಸಿನ ಒಂದು ಬಜೆಟ್. ರಾಜ್ಯದ ಅಭಿವೃದ್ಧಿ ಇನ್ನೂ ವೇಗವಾಗಿ ಮುಂದೆ ಸಾಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಇಲಾಖೆ ಅಂತೂ, ಆರೋಗ್ಯ ಇಲಾಖೆ ಅಂತೂ ನಾವು ಏನೇನು ಬಯಸಿದ್ದೋ ಅದೆಲ್ಲವನ್ನು ಕೂಡ ಅದಕ್ಕಿಂತ ಹೆಚ್ಚೇ ಕೊಟ್ಟಿದ್ದಾರೆ. ಆಸ್ಪತ್ರೆಗಳ ನಿರ್ಮಾಣ, ಜಿಲ್ಲಾ ಆಸ್ಪತ್ರೆಗಳ ನಿರ್ಮಾಣ, ಹೊಸ ನಮ್ಮ ಕಾರ್ಯಕ್ರಮಗಳು ಏನಿದೆ ಅದರಲ್ಲೂ ಕೂಡ ಬಾಣಂತಿಯರ ಸಾವಿನ ವಿಚಾರದಲ್ಲಿ ಒಂದು ವಿಶೇಷವಾದ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಗೃಹ ಆರೋಗ್ಯ ಯೋಜನೆ ಎಲ್ಲದಕ್ಕೂ ಕೂಡ ಇವತ್ತು ಆಶಾ ಕಾರ್ಯಕರ್ತರ ಒಂದು ಏನು ಸಂಭಾವನೆ ಹೆಚ್ಚಳ ಎಲ್ಲವನ್ನು ಕೂಡ ಮಾಡಿ ಇವತ್ತು ನಿಜವಾಗ್ಲೂ ನಮಗೆ ನಮ್ಮ ಇಲಾಖೆಗಂತೂ, ಆರೋಗ್ಯ ಇಲಾಖೆಗಂತೂ ಇದು ಒಂದು ದಾಖಲೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗ ನಮ್ಮ ರಾಜ್ಯದ ಸುಮಾರು 40,000ಕ್ಕಿಂತ ಹೆಚ್ಚಿರುವಂತಹ ದೇವಸ್ಥಾನಗಳ ಅರ್ಚಕರಿಗೆ ನಾವು ಏನು 60,000 ಇತ್ತು ತಸ್ತಿಕ್ಕು ವರ್ಷಕ್ಕೆ, ಇದನ್ನ 72,000 ಮಾಡಿದ್ದೀವಿ. ಯಾವ ಹಲಾಲ್ ಬಜೆಟ್? ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಆಶಾ ಕಾರ್ಯಕರ್ತರಿಗೆ ಎಲ್ರಿಗೂ ಹೆಚ್ಚು ಮಾಡಿದ್ದೀವಿ. ಯಾವ ಹಲಾಲ್ ಬಜೆಟ್ ಇದು? ಬಿಜೆಪಿಯವರಿಗೆ ಇದು ಬಿಟ್ಟು ಬೇರೆ ಇನ್ನೇನು ಕಾಣೋದಿಲ್ಲ. ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಇಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಮತ್ತು ಅಭಿವೃದ್ಧಿಯ ಪೂರ್ವಕವಾಗಿದೆ ಅಂತ ಅವರಿಗೆ ಯಾವ ರೀತಿಯಾಗಿ ವರ್ಣಿಸಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಈ ಒಂದು ಹೆಸರನ್ನಿಟ್ಟು ಜನರಿಗೆ ಅವರು ದಾರಿ ತಪ್ಪಿಸುವಂತ ಪ್ರಯತ್ನ. ಬಿಜೆಪಿ ನಾವು ಏನು ಅಪೇಕ್ಷೆ ಪಡಕ್ ಆಗೋದಿಲ್ಲ. ಕೇಂದ್ರದಿಂದ ನಮ್ಗೇನ್ ಕೊಡ್ಸಕ್ ಆಗ್ತಾ ಇಲ್ಲ. ಈ ಬಿಜೆಪಿ ಅವರಿಗೆ, ಈ ವಿರೋಧ ಪಕ್ಷದವರು ಬಾಯಿ ತೆಯ್ಯಕ್ ಆಗ್ತಾ ಇಲ್ಲ. ನಮ್ಗೆ ಅನುದಾನ ಕೊಡ್ಲಿಲ್ಲ, ಕೇಂದ್ರ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದ ಅನುದಾನ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆಗೆ ಕೊಟ್ಟಿಲ್ಲ, ಬೆಂಗಳೂರು ನಗರಕ್ಕೆ ಕೊಟ್ಟಿಲ್ಲ, ಮತ್ತೆ ಏನ್ ನ್ಯಾಯ ಕೊಟ್ಟಿದ್ದಾರೆ? ಆದ್ರಿಂದ ಇವ್ರ ಕೈಲಿ ಒಳ್ಳೇದನ್ನ ಸಹಿಸಕ್ ಆಗೋದಿಲ್ಲ ಮತ್ತು ಅವ್ರ ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರದಿಂದ. ಮತ್ತು ಇವತ್ತು ಇದನ್ನ ದಾರಿ ತಪ್ಪಿಸುವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಜೆಟ್ ಇದು ಬಹಳಷ್ಟು ಸುಧಾರಣೆಗಳಿದೆ. ತಾವು ದಯವಿಟ್ಟು ಪೂರ್ತಿಯಾಗಿ ಓದಿ ಎಲ್ಲವನ್ನು. ಅನೇಕ ಆಡಳಿತಾತ್ಮಕವಾದ ಸುಧಾರಣೆ ಕ್ರಮಗಳು ಮತ್ತು ಅನೇಕ ಯೋಜನೆಗಳು, ಅಭಿಯಾನಗಳು ಪ್ರತಿಯೊಂದು ಇಲಾಖೆಯಲ್ಲೂ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಬಹಳಷ್ಟು ಸುಧಾರಣೆ ಕ್ರಮಗಳು ಕೂಡ ಈ ಬಜೆಟ್ ಅಲ್ಲಿ ಬಂದಿದೆ. ಅದನ್ನ ಆಡಳಿತಾತ್ಮಕವಾದ ಸುಧಾರಣೆಗಳು ಮತ್ತು ಇನ್ನೂ ಒಂದು ಎಫಿಷಿಯನ್ಸಿಯನ್ನ, ನಮ್ಮ ಏನು ಹಣಕಾಸನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಈ ಬಜೆಟ್ ಪುಸ್ತಕದಲ್ಲಿದೆ. ಅದನ್ನ ದಯವಿಟ್ಟು ಸ್ವಲ್ಪ ಓದ್ಕೊಂಡು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಂತ ನಾನು ಬಿಜೆಪಿ ಮುಖಂಡರು ಹೇಳಕ್ ಬಯಸ್ತೀನಿ. ಸರ್ಕಾರದ ಬಜೆಟ್ ಚೆನ್ನಾಗಿದೆ ಅಂತೀರಾ, ಆದ್ರೆ ಇದು ಪಾಕಿಸ್ತಾನ ಮತ್ತೆ ಹಲಾಲ್ ಬಜೆಟ್ ಅಂತ ಇದ್ದಾರೆ. ನಾನೇನ್ ಹೇಳ್ಬೇಕೀಗ? ಏನಂತೀರಾ? ಹೇಳಿ. ಅದೇ ಪಾಕಿಸ್ತಾನ ಮತ್ತೆ ಹಲಾಲ್ ಬಜೆಟ್. ಸಿ ಮೋಸ್ಟ್ ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಇದು ಬಜೆಟ್ ಮಾಡಿದ್ದಾರೆ, ಆಯವ್ಯಯ ಮಂಡನೆ ಆಗಿದೆ. ಮುಖ್ಯಮಂತ್ರಿಗಳು 16ನೇ ಬಜೆಟ್ ಇದು, ಇಷ್ಟೇ ರೆಕಾರ್ಡ್ ಬಜೆಟ್. ಮೊದಲನೇ ಹೇಳಿದರೆ ಬಜೆಟ್ ಅಂದರೆ ಅಂಕಿ ಅಂಶಗಳು ಕೂಡೋದು ಕಳೆದು ಲೆಕ್ಕಾಚಾರ ಅಲ್ಲ. ರಾಜ್ಯದ ತೆರಿಗೆ ಹಣನ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಬಳಸುವಂತಹದ್ದು ಅಂತೇಳಿ ಪ್ರಾರಂಭದಲ್ಲಿ ಅವರು ಹೇಳಿದರು. ಕೇಂದ್ರ ಮತ್ತು ರಾಜ್ಯದ ಬೇರೆ ಬೇರೆ ಸರ್ಕಾರಗಳು ಬಜೆಟ್ ಮಾಡ್ತಾರೆ. ದೇ ಕಾಂಟ್ ಅಟ್ರಿಬ್ಯೂಟ್ ಲೈಕ್ ದಟ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಕ್ವಾಲಿಟಿ ಅಂಡ್ ಈಕ್ವಲ್ ಆಪರೇಷನ್ ಕೊಟ್ಟಿಲ್ವಾ?
ತುಳಿತಕ್ಕೊಳಗಾದ ಸಮಾಜಕ್ಕೆ ಅಸಮಾನತೆ ಸಮಾಜನ ಸಮಾಜ ಕಟ್ಟೋದಕ್ಕೆ how to combat inequality and to also achieve the goal of sustainable development. How we should do? Some constitutional provisions to combat inequality and to also achieve the goal of sustainable development through planning and budgetary allocation. ಮಾಡಬೇಕಲ್ವಾ? ಅದನ್ನು ಮಾಡಿದ್ದಾರೆ. ಅದರಲ್ಲಿ ತಪ್ಪು ಹುಡುಕೋದು ಅಗತ್ಯ ಇಲ್ಲ. ಈಗ ಒಂದು ರೆಕಾರ್ಡ್ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4,90,000 ಕೋಟಿ ರೂಪಾಯಿಂದು ಬಜೆಟ್ ಮಾಡಿದ್ದಾರೆ. ಅದರಲ್ಲಿ 42,008 ಕೋಟಿ ರೂಪಾಯಿನ SCP TSP ಹಣನ ಕೊಟ್ಟಿದ್ದಾರೆ. ಇದರಲ್ಲಿ ಈ 29,992 SCP, 12,000 ಕೋಟಿ ST ಕೊಟ್ಟಿದ್ದಾರೆ. ಇದು ಒಂದು ಸುಸ್ಥಿರವಾಗಿ ಇರತಕ್ಕಂಥ ಬಜೆಟ್. ನೀರಾವರಿ, ಇನ್ಫ್ರಾಸ್ಟ್ರಕ್ಚರ್, ಸಮಾಜ ಕಲ್ಯಾಣ, ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಆರೋಗ್ಯ, ಈ ಆದ್ಯತೆ ವಲಯಗಳಿಗೆ ವಿಮೆನ್ ಡೆವಲಪ್ಮೆಂಟ್ ಇದನ್ನು ಕೊಟ್ಟು ಒಂದು ಸುಸ್ಥಿರವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ಇದೊಂದು ಉತ್ತಮವಾದಂಥ ಬೆಳವಣಿಗೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಮತ್ತು ಎಲ್ಲ ವರ್ಗಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಬಜೆಟ್. ಈ ಬಜೆಟನ್ನು ಮಾಡುವಾಗ ಸಾಲದ ಮಿತಿಯನ್ನು 25% ಒಳಗಡೆ ಇಡಬೇಕು, ಅಷ್ಟೆಲ್ಲ ಇಟ್ಟಿದ್ದಾರೆ. ಮತ್ತು GSDPನ ಅದರಲ್ಲಿ ಬರೀ 3% ಒಳಗೆ ಇಡಬೇಕು, ಅದರೊಳಗಡೆ ಇಟ್ಟಿದ್ದಾರೆ. ಇಟ್ ಈಸ್ ವೆರಿ ವೆಲ್ ಮೇಂಟೈನ್ಡ್ ಫಿಸಿಕಲ್ ಡಿಸಿಪ್ಲಿನರಿ ಆಕ್ಟ್. ಇಷ್ಟು ಎಲ್ಲ ಇದರಲ್ಲಿ 51,000 ಕೋಟಿ ಗ್ಯಾರಂಟಿಗೆ ಇಟ್ಟು ಎಲ್ಲ ಇಲಾಖೆಗಳ ಬೇಡಿಕೆಗಳನ್ನು ಗಮನದಲ್ಲಿಟ್ಟು ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಇಟ್ಕೊಂಡು ವಿಷನ್ ಇಟ್ಕೊಂಡು ಮಾಡಿರಂಥ ಒಂದು ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಳ್ಳೆಯ ಬಜೆಟ್. ಮತ್ತು ಬೌದ್ಧ ಜೈನರಿಗೆ 100 ಕೋಟಿ ರೂಪಾಯಿನ ಇಟ್ಟಿದ್ದಾರೆ. ಅದೊಂದು ಸ್ವಾಗತಕರವಾದದ್ದು. ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಬುದ್ಧನ ಅಧ್ಯಯನ ಕೇಂದ್ರನ ಮಾಡಿದ್ದಾರೆ. ನಮ್ಮ ಚರಿತ್ರೆ, ಭಾರತದ ಇತಿಹಾಸ ಇದೆಯಲ್ಲ, ಬುದ್ಧ ಹುಟ್ಟಿದ ಮಹಾನ್ ನಾಡಲ್ಲಿ ಅಂತ ಒಂದು ಬೆಳವಣಿಗೆ ಆಗಿರೋ ಜೊತೆಗೆ ಇದರ ಎಲ್ಲ ಹಿಂದುಳಿದವರು, ಅಲ್ಪಸಂಖ್ಯಾತರು, SC ST, ರೈತರು, ಕಾರ್ಮಿಕರು ಎಲ್ಲರ ಹಿತವನ್ನು ಕಾಪಾಡುವಂತ ಒಂದು ಸುಸ್ಥಿರವಾದಂತ ಅಭಿವೃದ್ಧಿಗೆ ಬೆಳವಣಿಗೆ ಪೂರಕವಾದಂತ ಬಜೆಟ್. 16ನೇ ಬಜೆಟ್ ಈಗ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. 17, 18, 19ನೇ ಬಜೆಟ್ ಮಂಡಿಸ್ತಾರೆ. ಲಾಸ್ಟ್ ಬಜೆಟ್ ಎಂದು ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಇದೇ ಕೊನೆ ಬಜೆಟ್ ಅಂತ ಹೇಳ್ತಾರೆ. ಲಾಸ್ಟ್ ಬಜೆಟ್, ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. 17ನೇ ಬಜೆಟ್ ಅವ್ರದ್ದು. ಎಲ್ಲ ಅವಧಿ ತನಕ ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. 3 ವರ್ಷ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.